ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹ್ಯಾವಿ ಲೈಫ್ ಸ್ಟೈಲ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ದುಡ್ಡನ್ನ ಹೇಗೆ ಉಳಿತಾಯ ಮಾಡ್ಬೋದು ಅಂತಂದ್ಬಿಟ್ಟು. ನಾವು ದುಡ್ದಿರೋ ಸಂಬಳದ ಪ್ರಕಾರ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೂಡಿಟ್ರೆ ಅದು ಉಳಿತಾಯ ಆಗುತ್ತೆ. ಕಷ್ಟಪಟ್ಟು ದುಡಿತಾ ಇರ್ತೀವಿ, ಎಷ್ಟು ಪ್ರಯತ್ನ ಪಟ್ರೂ ತಿಂಗಳು ಕೊನೆಗಂತೂ ಉಳಿತಾಯ ಮಾಡೋದಕ್ಕೆ ಆಗೋದಿಲ್ಲ. ಈಗಿನ ರೇಟಲ್ಲಂತೂ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರ ಒಂದು ಗೃಹಿಣಿಯರ ಒಂದು ಗೊಂದಲ. ಗೃಹಿಣಿಯರು ಏನು ಗೊತ್ತಾ, ಮನೇಲೇ ಇರ್ತಾರೆ. ಅಂಥವರು ಹೇಗೆ ಉಳಿತಾಯ ಮಾಡೋದು ಅಂತ ಅವ್ರಿಗೆ ತಲೆನೋವು ಆಗಿಬಿಟ್ಟಿರುತ್ತೆ, ತಲೆ ಬಿಸಿ ಆಗಿಬಿಟ್ಟಿರುತ್ತೆ. ಚಿಂತೆ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಹಣ ಉಳಿತಾಯ ಮಾಡೋದು ಹೇಗೆ, ಭವಿಷ್ಯಕ್ಕಾಗಿ ಹಣನ ಕೂಡಿಡೋದು ಹೇಗೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋನಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಡ್ತಾಯಿದ್ದೀನಿ. ಈ ಸಲಹೆಗಳು ನಿಮಗೆ ಸ್ವಲ್ಪ ಮಟ್ಟಿಗಾದ್ರೂ ಉಪಯೋಗ ಆಗ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಖರ್ಚು ಎಷ್ಟಾಗ್ತಾ ಇದೆ ಅನ್ನೋದನ್ನು ನೀವು ಪಟ್ಟಿ ಮಾಡ್ಕೋಬೇಕು. ನೀವು ಪ್ರತಿದಿನ ಅದಕ್ಕೆ ಎಷ್ಟೆಷ್ಟು ಹಣನ ಖರ್ಚು ಮಾಡ್ತಾಯಿದ್ದೀರಾ, ಹಾಗೆ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಎಲ್ಲಿ ನೀವು ಖರ್ಚು ಮಾಡ್ತಾಯಿದ್ದೀರಾ, ಇದನ್ನು ನೀವು ನೋಡ್ಕೋಬೇಕಾಗುತ್ತೆ, ಒಂದು ಪಟ್ಟಿ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಏನು ಅಂತ ಅಂದರೆ, ಸಂಪಾದನೆಗಿನ್ನ ಹೆಚ್ಚು ಖರ್ಚನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ಅಕಸ್ಮಾತ್ ಏನಾದರೂ ಸಂಪಾದನೆ ಅಷ್ಟೇ ಇತ್ತು ಅಂತಂದರೆ ಖರ್ಚನ್ನು ಸಂಪಾದನೆಗಿನ್ನ ಕಡಿಮೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಹಣನ ಕೂಡಿಡೋದಕ್ಕೆ ಸಾಧ್ಯ. ಹಾಗೆ ಕೂಡಿಟ್ಟಾದಮೇಲೆ ನಮಗಾಗೋ ಸಂತೋಷ ಅಷ್ಟಿಷ್ಟಲ್ಲ, ತುಂಬಾ ಸಂತೋಷ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನಾವು ಕೂಡಿಡೋದ್ರ ಜೊತೆಗೆ ಮಕ್ಳಿಗೂ ನಾವು ಕೂಡಿಡೋದನ್ನು ಹೇಳ್ಕೊಡ್ಬೇಕು. ಆವಾಗ ಅವರು ಕಲ್ತಂಗಾಗುತ್ತೆ, ದುಡ್ಡಿನ ವ್ಯಾಲ್ಯೂ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಮಕ್ಳಿಗೂ ಸಹ ನಾವು ದುಡ್ಡನ್ನು ಹೇಗೆ ಕೂಡಿಡಬೇಕು ಅಂತ ಹೇಳ್ಕೊಡ್ಬೇಕು. ಅಪ್ಪನ ಹತ್ರ ಒಂದು 10 ರೂಪಾಯಿ, 20 ರೂಪಾಯಿ ಈ ರೀತಿಯಾಗಿ ಸಣ್ಣ ಸಣ್ಣ ಅಮೌಂಟನ್ನು ತಗೊಂಡು ಉಂಡೆ ಒಳಗೆ ಹಾಕೋತಾ ಇದ್ದರೆ ಅವ್ರಿಗೂ ಗೊತ್ತಾಗುತ್ತೆ ಹಣದ ಮಹತ್ವ ಏನು ಅಂತ. ಅಲ್ಟಿಮೇಟ್ಲಿ ಎಂಡಲ್ಲಂತೂ ಅವ್ರಿಗೆ ಉಂಡೆ ಓಪನ್ ಮಾಡಿದಾಗಂತೂ ಆಗೋ ಸಂತೋಷ ಅಷ್ಟಿಷ್ಟಲ್ಲ. ನಾನು ಕೂಡಿಟ್ಟೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗೆ ನಿಮಗೂ ಸಹ ದುಡ್ಡು ಕೂಡಿಟ್ಟಂಗಾಗುತ್ತೆ. ಮಕ್ಳಿಗೋಸ್ಕರ ಏನಾದ್ರೂ ತಂದು ಕೊಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ, ನಾವು ಮನೆಗೆ ತರುವಂಥ ರೇಷನ್ ಐಟಮ್ಸು ನಾವು ಎಲ್ಲಿ ತರಬೇಕು ಅಂತಂದರೆ, ಎಲ್ಲಿ ಚೀಪಾಗಿ ಎಲ್ಲಿ ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡು ಬಂದರೂ ಕೂಡ ಹಣನ ಸೇವ್ ಮಾಡ್ಬೋದು. ಸೂಪರ್ ಮಾರ್ಕೆಟ್ ಆಗಲಿ ಮಾಲ್ಗಳಲ್ಲಾಗಲಿ ತೊಗೊಂಡು ಬಂದರೆ ಹೆವಿ ಖರ್ಚಾಗುತ್ತೆ, ಆದ್ದರಿಂದ ಏನೂ ಉಳಿಸೋದಕ್ಕಾಗಲ್ಲ. ಮಾರ್ಕೆಟಲ್ಲಿ ಹೋಗಿ ತೊಗೊಂಡು ಬಂದು ಅಥವಾ ಮನೆ ಹತ್ರ ಗಾಡಿ ಬಂದಾಗ ನಾವು ಪರ್ಚೇಸ್ ಮಾಡಿದ್ರೂ ದುಡ್ಡನ್ನು ಸೇವ್ ಮಾಡ್ಬೋದು. ಆವಾಗ ಅದು ಕೂಡ ಉಳಿತಾಯ ಆಗುತ್ತೆ. ಸ್ಮಾರ್ಟ್ನೆಸ್ನ ಯೂಸ್ ಮಾಡಬೇಕಾಗತ್ತೆ, ಸ್ಮಾರ್ಟಾಗಿ ಯೋಚನೆ ಮಾಡೋದನ್ನ ಕಲಿಬೇಕಾಗತ್ತೆ. ತಗೊಳ್ಳೋ ಪದಾರ್ಥಗಳು ಒಂದೇ, ಆದರೆ ಜಾಗಗಳು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ ವ್ಯತ್ಯಾಸ. ಹಾಗಾಗಿ ನಾವು ದಿನಸಿ ಐಟಮ್ಸ್ನಲ್ಲಿ, ರೇಷನ್ ಐಟಮ್ಸ್ನಲ್ಲೂ ಕೂಡ ಹಣನ ಸೇವ್ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು. ಏನಾದ್ರೂ ನಮಗೆ ಮೊಬೈಲಲ್ಲಿ ಕೆಲವೊಂದು ಆ್ಯಪ್ಸ್ ಇದೆಯಲ್ಲ, ಅಲ್ಲಿ ಏನಾದ್ರೂ ಚೆನ್ನಾಗಿ ನಮಗೆ ಅನಿಸಿದ್ರೆ ಇದು ತೊಗೋಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡಲೇ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಬಿಡೋದು. ಅಗತ್ಯ ಇದ್ದರೆ ಮಾತ್ರ ಅದನ್ನು ಶಾಪಿಂಗ್ ಮಾಡಿ, ಪರವಾಗಿಲ್ಲ. ಬಟ್ ಅಗತ್ಯ ಇಲ್ದಿದ್ರೂ ಶಾಪಿಂಗ್ನ ಮಾಡೋದಕ್ಕೆ ಹೋಗಬಾರ್ದು. ಏಕೆಂದರೆ ಅವೆಲ್ಲ ವೇಸ್ಟೇಜ್ ಖರ್ಚುಗಳು. ಅದನ್ನೇ ನೀವು ಸೇವ್ ಮಾಡಿಕೊಂಡ್ರೆ ಅದು ಕೂಡ ಸೇವಿಂಗ್ಸ್ ಆಗುತ್ತೆ. ಈಗ ನಮಗೆ ಅಗತ್ಯ ಇಲ್ಲ ಅಂತ ಅಂದಮೇಲೆ ಆ ವಸ್ತುನ ಏನಕ್ಕೆ ನಾವು ಬುಕ್ ಮಾಡಬೇಕು, ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಲ್ವಾ? ಮನಸ್ಸಿಗೆ ಅನಿಸುತ್ತೆ, ಬೇಕು ಅಂತ ಅನಿಸುತ್ತೆ, ನೋಡಿದ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಆವಾಗ ನಾವು ಇಲ್ಲ ನಾವು ತರಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಬಟ್ ನಿಮ್ಮ ಸಂಪಾದನೆ ಎಷ್ಟಿದೆ ಅಂತ ನೀವು ಫಸ್ಟು ತಾಳೆ ಹಾಕ್ಕೊಂಡು ನೋಡ್ಕೋಬೇಕಾಗತ್ತೆ. ನಿಮ್ಮ ಸಂಪಾದನೆ ಮೇಲೆ ಡಿಪೆಂಡು, ನೀವು ಏನಾದರೂ ಪರ್ಚೇಸ್ ಮಾಡ್ಬೋದು. ಉಳಿಸ್ಬೋದಾ, ಉಳ್ಸೋಕ್ಕಾಗಲ್ವಾ ನೋಡಬೇಕು. ಅದು ನೋಡಾದಮೇಲೆ ನೀವು ಯಾವುದನ್ನೇ ಆಗಲಿ ಪರ್ಚೇಸ್ ಮಾಡಿ. ಆನ್ಲೈನ್ ಶಾಪಿಂಗ್ ಅಂತ ಅಲ್ಲ, ಬೇರೆ ಕಡೆಯೂ ಕೂಡ ನೋಡಿ ಖರ್ಚು ಮಾಡಬೇಕು. ಇಷ್ಟು ಶಾಪಿಂಗ್ ಆಯಿತು. ಮತ್ತು ಇವಾಗ ಮನೆ ವಿಚಾರಕ್ಕೆ ಬಂದರೆ, ಲೈಟ್ಗಳನ್ನ ಸುಮ್ಮನೆ ಉರಿಸ್ತಾ ಇರೋದು, ಹಗಲೊತ್ತು ಸಹ ಲೈಟ್ಗಳನ್ನ ಆನ್ ಮಾಡಿ ಬಿಟ್ಟಿರೋದು, ಅದನ್ನು ಆಫ್ ಮಾಡ್ಕೋಬೇಕು. ಅಲ್ಲೂ ಸಹ ನಮಗೆ ಉಳಿತಾಯ ಆಗುತ್ತೆ. 10 ರೂಪಾಯಿ 20 ರೂಪಾಯಿ ಉಳಿತಾಯ ಆದ್ರೂ ಅದು ಉಳಿತಾಯನೇ. ಲೈಟನ್ನು ಆಫ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು, ಎಷ್ಟು ಬೇಕೋ ಅಷ್ಟು ನೀರನ್ನು ಯೂಸ್ ಮಾಡಿ. ಅನಾವಶ್ಯಕವಾಗಿ ಜೋರಾಗಿ ಬಿಟ್ಕೊಂಡು ನೀರನ್ನು ವೇಸ್ಟ್ ಮಾಡಬೇಡಿ. ನೀರಿನ ಬಿಲ್ಲು ಕಡಿಮೆ ಬರುತ್ತೆ, ಅದರಲ್ಲೂ ಸಹ ನಾವು ಹಣನ ಸೇವ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಮನೆಗೆ ತರಕಾರಿ ಎಲ್ಲ ತೊಗೊಂಡು ಬಂದಿರ್ತೀವಲ್ಲ, ಅದನ್ನು ಖಾಲಿ ಆದಮೇಲೆ ಮತ್ತೆ ತರಿಸ್ಕೋಬೇಕು.
ಎಲ್ಲ ಒಟ್ಟಿಗೆ ಫ್ರಿಡ್ಜು ದೊಡ್ಡದಾಗಿದೆ, ಜಾಗ ಇದೆ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಬಂದು ತುಂಬಿಸ್ಕೊಂಬಿಟ್ರೆ ಎಲ್ಲ ತರಕಾರಿಗಳು ಕೊಳ್ತೋಗೋಕ್ಕಿಂತ ಮುಂಚೆನೇ ಎಲ್ಲದನ್ನು ಖಾಲಿ ಮಾಡಬೇಕು. ಖಾಲಿ ಮಾಡಾದಮೇಲೆ ನಾವು ತರಕಾರಿಗಳನ್ನ ತರಿಸ್ಕೋಬೇಕಾಗುತ್ತೆ, ಹಣ್ಣುಗಳನ್ನ ತರಿಸ್ಕೋಬೇಕಾಗುತ್ತೆ. ಮುಂಚೆನೆಲ್ಲ ತರಿಸ್ಕೊಂಬಿಟ್ರೆ ಏನಾಗುತ್ತೆ, ಕೆಲವೊಂದು ಮಾಡೋದಿಲ್ಲ, ಹಾಗೆ ಉಳ್ಕೊಂಡು ಅದು ಕೊಳ್ತೋಗ್ಬಿಡುತ್ತೆ. ಆವಾಗ ಆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಅದರಿಂದ ಯಾವಾಗ ಬೇಕೋ ಆವಾಗ ತಂದುಕೊಂಡು ಸ್ವಲ್ಪನೇ ಮಾಡಿಕೊಂಡ್ರೆ ಅಲ್ಲೂ ಕೂಡ ನಾವು ದುಡ್ಡನ್ನು ಸೇವ್ ಮಾಡ್ಬೋದು ಫ್ರೆಂಡ್ಸ್. ಇದು ಒಂದು ಮೇನ್ ಟಿಪ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನು ಅಂತ ಅಂದರೆ, ನಿಮ್ಮ ಮನೆ ಹತ್ರ ಆಗಲಿ, ನಿಮ್ಮ ಊರುಗಳಲ್ಲಾಗಲಿ ಇವಾಗ ಸಂಘಗಳನ್ನ ನಡೆಸ್ತಾ ಇರ್ತಾರೆ. ಮಹಿಳಾ ಸಂಘಗಳು, ಹಾಗೆ ಗೌರ್ಮೆಂಟ್ ಕಡೆಯಿಂದನೂ ಈ ಥರ ಸಂಘಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಆ ಸಂಘಗಳಲ್ಲಿ ಬೇಕಾದರೂ ತಿಂಗಳಿಗೆ ಇಷ್ಟು ಅಂತ ಹಣನ ಕಟ್ಕೊಂಡು ದುಡ್ಡನ್ನು ಉಳಿತಾಯ ಮಾಡ್ಕೋಬೋದು. ಬೇಡ ನಮಗೆ ಯಾವುದೇ ರೀತಿ ಸಂಘದಲ್ಲಿ ಕಟ್ಕೊಳ್ಳೋದಕ್ಕಾಗಲ್ಲ ಅಂತಾದರೆ, ಆ ಕೂಡಿಟ್ಟಿರೋ ಹಣನ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಅದಕ್ಕೆ ಡೆಪಾಸಿಟ್ ಮಾಡಿದ ದುಡ್ಡಲ್ಲಿ ಫ್ಯೂಚರಲ್ಲಿ ಯಾವುದಾದ್ರು ಒಂದು ಕೆಲಸಕ್ಕೆ ಸದುಪಯೋಗ ಮಾಡ್ಕೊಳ್ಳಿ. ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕಾಗಿರ್ಬೋದು, ಅಥವಾ ಮನೆಗೆ ಯಾವುದಾದ್ರೂ ಒಂದು ವಸ್ತುಗಳನ್ನ ತರೋದಕ್ಕಾಗಿರ್ಬೋದು. ಈ ರೀತಿಯಾಗಿ ದುಡ್ಡನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ದುಡ್ಡನ್ನು ಉಳಿಸಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.